ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾನೆ ಇದ್ದೀರಾ, ಬ್ರೋ ಸಿಎಂ ಪಂಕ್ ಅವರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ. ಫೈನಲಿ ಅಪ್ಡೇಟ್ ಬಂದಿದೆ. ಡಬ್ಲ್ಯೂ ಅವರು ಸಿಎಂ ಪಂಕ್ ಅವರಿಗೋಸ್ಕರ ಹೊಸ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ತಾ ಇದಾರಂತೆ. ಅಂಡ್ ಅದಕ್ಕೋಸ್ಕರ ನಮ್ಮ ಸಿಎಂ ಪಂಕ್ ಅವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ಇನ್ನು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇತ್ತು, ರಸಲ್ ಮೇನಿಯಾದಲ್ಲಿ ಫ್ಯಾನ್ಸ್ ಗಳ ಜೊತೆ ನಮ್ಮ ಸಿಎಂ ಪಂಕ್ ಅವರು ಜಗಳ ಆಡ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ಅವ್ರೇನಾದ್ರೂ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ವಾ ಅಂತ. ಬಟ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ವಂತೆ. ಬಟ್ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವ್ರಿಗೋಸ್ಕರ ಸ್ಟೋರಿನ ರೆಡಿ ಮಾಡ್ಕೋತಾ ಇದಾರಂತೆ. ಅಂಡ್ ಅದಕ್ಕೋಸ್ಕರ ಸಿಎಂ ಪಂಕ್ ಅವರಿಗೆ ಸ್ವಲ್ಪ ಟೈಮ್ ಆಫ್ ನ ಕೊಟ್ಟಿದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಐ ಥಿಂಕ್ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ನಮ್ಮ ಸಿಎಂ ಪಂಕ್ ಅವರ ರಿಟರ್ನ್ ನಮಗೆ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಜವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಈಗೀಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ. ಓಕೆ, ಒಂದೆರಡು ವಾರ ಮಿಸ್ ಮಾಡ್ಕೊಂಡ್ರು ಕೂಡ ಪರವಾಗಿಲ್ಲ ಅಂತ ಅನ್ಕೋತಿದ್ದೆ. ಬಟ್ ಈಗ ಕಂಟಿನ್ಯೂಸ್ ಆಗಿ ಬ್ಯಾಕ್ ಲ್ಯಾಶ್ ಕೂಡ ಮಿಸ್ ಮಾಡ್ಕೊಂಡ್ರು. ಅಂಡ್ ನೆಕ್ಸ್ಟ್ ನೋಡ್ತಾ ಇದ್ರೆ ಕ್ಲಾಶ್ ಇನ್ ಇಟಲಿನೂ ಕೂಡ ಅವರು ಮಿಸ್ ಮಾಡ್ಕೋತಾರೆ ಅಂತಾನೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೆಸಿ ಮ್ಯಾಟಿ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅವರು ಜೆಸಿ ಮ್ಯಾಟಿ ಅವ್ರನ್ನ ತನ್ನ ಕಂಪನಿಗೆ ಕರ್ಕೊಂಡು ಬಂದ್ರು. ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನೋಡೋದಕ್ಕಿಂತ ಮುಂಚೆನೆ ಅವರನ್ನ ಕಂಪನಿಯಿಂದ ಹೊರಗಡೆ ಕಳಿಸಿದ್ರು ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ವರ್ಸ್ಟ್ ಬುಕ್ಕಿಂಗು ನಮ್ಮ ಜೆಸಿ ಮ್ಯಾಟಿ ಅವರಿಗೆ ಆಗಿತ್ತು ಡಬ್ಲ್ಯೂ ಕಂಪನಿಯಲ್ಲಿ. ಅಷ್ಟೇ ಅಲ್ಲ, ಈಗ ರೀಸೆಂಟ್ ಆಗಿ ನಮ್ಮ ಜೆಸಿ ಮ್ಯಾಟಿ ಅವರು NJPW ನ ಬ್ಯಾಕ್ ಸ್ಟೇಜ್ ಅಲ್ಲಿ ಕಾಣಿಸ್ಕೊಂಡ್ರಂತೆ. ಅಂಡ್ ಪ್ರಾಬಬ್ಲಿ ಅವರು ಮತ್ತೊಮ್ಮೆ NJPW ಅಲ್ಲಿ ತನ್ನ ರಿಟರ್ನ್ ಮಾಡೋದು ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜೇಕಬ್ ಫಾಟು ಹಾಗೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ನೆಕ್ಸ್ಟ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರ ನಡುವೆ ಇನ್ನ ಒಂದು ಮ್ಯಾಚ್ ನಮಗೆ ಕ್ಲಾಶ್ ಇನ್ ಇಟಲಿಯಲ್ಲಿ ಪ್ರಾಬಬ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಸ್ಟಿಪ್ಯುಲೇಷನ್ ಕೂಡ ಆಡ್ ಮಾಡಬಹುದು ಅಂತ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಎಸ್ ಗಾಯ್ಸ್, ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರೇ ಒಂದು ಸ್ಟಿಪ್ಯುಲೇಷನ್ ಆಡ್ ಮಾಡಬಹುದು. ಎಸ್, ಈ ಹಿಂದೆ ಒಂದು ಸ್ಟಿಪ್ಯುಲೇಷನ್ ನಮ್ಮ ರೋಮನ್ ರೈನ್ಸ್ ಅವರು ಆಡ್ ಮಾಡಿದ್ರು, ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಜೇಕಬ್ ಫಾಟು, ನಾನೇನಾದ್ರೂ ಸೋತ್ರೆ ನೀನು ಚಾಂಪಿಯನ್ ಆಗ್ತೀಯಾ, ಬಟ್ ನೀನೇನಾದ್ರೂ ಸೋತ್ರೆ ನೀನು ನಿನ್ನ ಫ್ಯಾಮಿಲಿ ಮುಂದೆ ನನ್ನನ್ನ ಅಕ್ನಾಲೇಜ್ ಮಾಡಬೇಕು ಅಂತ ಒಂದು ಸ್ಟಿಪ್ಯುಲೇಷನ್ ನ ಹಾಕಿದ್ರು. ಬಟ್ ನಮ್ಮ ಜೇಕಬ್ ಫಾಟು ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಲಿಲ್ಲ. ಅದಾದ್ಮೇಲೆ ಬ್ಯಾಕ್ ಲ್ಯಾಶ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟು ಅವರಿಗೆ ಹೇಳ್ತಾರೆ, ಜೇಕಬ್ ಫಾಟು ನೀನು ಈ ಒಂದು ಬಿಸ್ನೆಸ್ ಅಲ್ಲಿ ಇರೋದಕ್ಕೇನೆ ಲಾಯಕ್ಕಿಲ್ಲ, ನಾನು ನಿನ್ನನ್ನ ಇಲ್ಲಿಂದ ತೆಗೆದಾಕ್ತೀನಿ ಅಂತ ಹೇಳಿದ್ರು. ಬಟ್ ಅದಾದ್ಮೇಲೆ ನಾವು ನೋಡಿದ್ವಿ ಜೇಕಬ್ ಫಾಟು ಅವರು ಕಂಟಿನ್ಯೂಸ್ ಆಗಿ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅವರನ್ನ ಅಕ್ನಾಲೇಜ್ ಮಾಡಿಲ್ಲ. ಅಂಡ್ ಗೈಸ್, ನೆಕ್ಸ್ಟ್ ಮ್ಯಾಚ್ ಇವರ ನಡುವೆ ಆದ್ಮೇಲೆ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಸ್ಟಿಪ್ಯುಲೇಷನ್ ನ ಹಾಕಬಹುದು. ಎಸ್, ರೋಮನ್ ರೈನ್ಸ್ ಅವ್ರು ಏನಾದ್ರೂ ಸೋತೋದ್ರೆ ಜೇಕಬ್ ಫಾಟು ಅವರು ಚಾಂಪಿಯನ್ ಆಗ್ತಾರೆ. ಬಟ್ ನಮ್ಮ ಜೇಕಬ್ ಫಾಟು ಅವ್ರು ಏನಾದ್ರೂ ಸೋತೋದ್ರೆ ಅವರು ಮಂಡೇ ನೈಟ್ ರಾನ ಲೀವ್ ಮಾಡಬೇಕು ಅನ್ನೋ ಒಂದು ಸ್ಟಿಪ್ಯುಲೇಷನ್ ನ ನಮ್ಮ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟು ಅವರಿಗೆ ಹಾಕಬಹುದು. ನನಗೇನೋ ಈ ಐಡಿಯಾ ವರ್ಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಜೇಕಬ್ ಫಾಟು ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು. ಬಟ್ ಡಬ್ಲ್ಯೂ ಅವರು ಸದ್ಯಕ್ಕೆ ಜೇಕಬ್ ಫಾಟು ಅವ್ರನ್ನ ಸ್ಮ್ಯಾಕ್ ಡೌನಿಗೆ ಕಳಿಸುವಂತಹ ಪ್ಲಾನ್ ಅಲ್ಲಿ ಇದ್ರೆ ಪ್ರಾಬಬ್ಲಿ ಈ ಒಂದು ಸ್ಟಿಪ್ಯುಲೇಷನ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವರು ಹೇಳ್ಬಹುದು, ನೀನು ನಾನು ಒಂದೇ ಟೈಮ್ ಅಲ್ಲಿ ಒಂದೇ ಜಾಗದಲ್ಲಿ ಇರೋದು ನನಗೆ ಇಷ್ಟ ಇಲ್ಲ, ಸೊ ನೀನೇನಾದ್ರೂ ಸೋತ್ರೆ ನೀನು ಮಂಡೇ ನೈಟ್ ರಾನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟು ಅವರಿಗೆ ಈ ಒಂದು ಸ್ಟಿಪ್ಯುಲೇಷನ್ ಹಾಕಬಹುದು. ಅಂಡ್ ಹಂಗೆ ಇವರ ನಡುವೆ ಕ್ಲಾಶ್ ಇನ್ ಇಟಲಿಯಲ್ಲಿ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಬ್ಲಡ್ ಲೈನ್ ಬಗ್ಗೆನೇ. ಎಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ಲಡ್ ಲೈನ್ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಮತ್ತೊಮ್ಮೆ ಪ್ರಾರಂಭ ಮಾಡಿದ್ದಾರೆ. ಅಂಡ್ ಬ್ಲಡ್ ಲೈನ್ ಸ್ಟೋರಿ ಲೈನ್ ನಲ್ಲಿ ಸ್ಯಾಮಿ ಝೈನ್ ಅವರು ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ನ ವಹಿಸ್ತಾ ಇದ್ರು. ಅಂಡ್ ಪ್ರಾಬಬ್ಲಿ ಗೈಸ್ ಸ್ಯಾಮಿ ಝೈನ್ ಅವರು ಮತ್ತೊಮ್ಮೆ ಈ ಒಂದು ಸ್ಟೋರಿ ಲೈನ್ ನಲ್ಲಿ ಎಂಟ್ರಿನ ಕೊಡಬಹುದು. ಎಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ನಮ್ಮ ಸ್ಯಾಮಿ ಝೈನ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಂಡ್ ಕಳೆದ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ನಿಕ್ ಆಲ್ಡಿಸ್ ಅವರ ಬಳಿ ಹೋಗ್ಬಿಟ್ಟು ನನಗೆ ಇನ್ನೊಮ್ಮೆ ಚಾಂಪಿಯನ್ಶಿಪ್ ಗೆ ಅವಕಾಶ ಬೇಕು ಅಂತ ಕೇಳಿದ್ರು. ಬಟ್ ನಮ್ಮ ನಿಕ್ ಆಲ್ಡಿಸ್ ಅವರು ಸ್ಯಾಮಿ ಝೈನ್ ಅವರಿಗೆ ಅವಕಾಶನ ಕೊಡಲಿಲ್ಲ. ಲಿಟರಲಿ ಆ ಒಂದು ಮೂಮೆಂಟ್ ನ ನಮ್ಮ ಜೇ ಊಸೋ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿ, ದೇ ನಾಟ್ ಲಿಸ್ನಿಂಗ್ ನೋ ಮೋ ಸ್ಯಾಮ್ ಡ್ಯಾಗ್, ಸಮ್ ಟೈಮ್ ಯು ಗಾಟ್ ಅ ಸೇ ಫಕ್ ಇಟ್ ಅಂತ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೆ ಇನ್ಮುಂದೆ ಅವರು ನಿನ್ನ ಮಾತನ್ನ ಕೇಳೋದಿಲ್ಲ, ಇನ್ಮುಂದೆ ಸ್ವಲ್ಪ ಟೈಮು ನೀನು ಕೂಡ ಅವರಿಗೆ ಫಕ್ ಇಟ್ ನ ಹೇಳ್ಬೇಕು ಅಂತ ನಮ್ಮ ಜೇ ಊಸೋ ಅವರು ಒಂದು ರಿಯಾಕ್ಷನ್ ನ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಪ್ರಾಬಬ್ಲಿ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಜೇ ಊಸೋ ಅವರು, ಬಾ ನಮ್ ಜೊತೆಗೆ, ನೀನ್ ಯಾಕಲ್ ಸ್ಮ್ಯಾಕ್ ಡೌನ್ ನಲ್ಲಿ ನಾಯಿ ತರ ಕೇಳ್ಕೊತಾ ಇದೀಯಾ, ಬಾ ನಮ್ ಜೊತೆಗೆ, ಎಲ್ಲವೂ ಕೂಡ ನಿನ್ ಜೊತೆಗೆ ಬರುತ್ತೆ ಅಂತ ಹೇಳ್ತಾ ಇರಬಹುದು. ಅಂಡ್ ಡಬ್ಲ್ಯೂ ಅವರು ಈ ಒಂದು ಡೈರೆಕ್ಷನ್ ಅಲ್ಲೂ ಕೂಡ ಹೋಗಬಹುದು. ಯಾಕಂದ್ರೆ ಸ್ಯಾಮಿ ಝೈನ್ ನಿಜವಾಗ್ಲೂ ಕೂಡ ಬ್ಲಡ್ ಲೈನ್ ನ ಹಾನನರಿ ಮೆಂಬರ್. ಅಂಡ್ ಡಬ್ಲ್ಯೂ ಅವರು 100% ಐಡಿಯಾನ ಮಾಡೇ ಇರ್ತಾರೆ. ಈ ಒಂದು ಪಾರ್ಟ್ ನ ಕೂಡ ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಾವು ತೋರಿಸೋಣ ಅಂತ
ಅಂತ. ಅಂಡ್ ಪ್ರಾಬಬ್ಲಿ ಗೈಸ್ ಸ್ಯಾಮಿ ಝೈನ್ ಅವರು ಕೂಡ ಬ್ಲಡ್ ಲೈನ್ ಜೊತೆಗೆ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗೈಸ್, ಇದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಮತ್ತೊಮ್ಮೆ ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.